ನಮಸ್ತೆ ಫ್ರೆಂಡ್ಸ್, ನೋಡಿ ಒಬ್ಬರು ಮೇಡಮ್ ಕೇಳಿದ್ರು ಕಟೋರಿ ಬ್ಲೌಸ್ ಯಾವ ರೀತಿ ಅಳತೆ ಮಾಡಬೇಕು ಅಂತ ತೋರಿಸಿ ಅಂತ ಹೇಳಿ. ಅಳತೆ ಯಾವ ರೀತಿ ಮಾಡಬೇಕು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇದು ಕಟೋರಿ ಬ್ಲೌಸೇ ಇದೆ. ಸೊ ಐರನ್ ಗಿರನ್ ಎಲ್ಲ ಮಾಡಿ ನಾನೇ ಸ್ಟಿಚ್ ಮಾಡಿದ್ದು ಇಟ್ಟಿದ್ದೇನೆ. ಹಿಂದ್ಗಡೆ ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ, ಇದು ನಾನೇ ಸ್ಟಿಚ್ ಮಾಡಿದ್ದು ಅಂತ. ಯಾಕೆಂದರೆ ಎಲ್ಲ ವಿಡಿಯೋ ಫೋಟೋ ಎಲ್ಲನೂ ಹಾಕಿದ್ದೇನೆ. ಸೊ ಈಗ ಯಾವ ರೀತಿ ಅಳತೆ ಮಾಡೋಣ ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಈಗ ನೋಡಿ, ಕಟೋರಿ ಇರಲಿ, ಫೋರ್ಟಕ್ಸ್ ಇರಲಿ, ಯಾವುದೇ ಬ್ಲೌಸ್ ಇರಲಿ, ಮೊದಲು ನಾವು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಮಾಡ್ಕೊಳ್ಬೇಕು. ನಮ್ಮ ಬಾಡಿಯಲ್ಲಿ ಯಾವ ರೀತಿ ಕರೆಕ್ಟಾಗಿ ನಾವು ಹಾಕೊಂಡಾಗ ಕೂಡತ್ತಲ್ಲ, ಸೊ ಅದೇ ರೀತಿ ಇಲ್ಲಿ ಪರ್ಫೆಕ್ಟಾಗಿ ಇಟ್ಕೊಳ್ಬೇಕು. ಜಾಸ್ತಿ ಅಗಲ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿ ನಮ್ಮ ಬಾಡಿಯಲ್ಲಿ ಯಾವ ರೀತಿ ಕರೆಕ್ಟಾಗಿ ಈ ಶೇಪಲ್ಲಿ ಇರುತ್ತಲ್ಲ, ಸೊ ಅದೇ ರೀತಿ ಮೊದಲು ಬ್ಲೌಸ್ನ ಕರೆಕ್ಟಾಗಿ ಇಟ್ಕೊಂಡು ನಂತರ ಮೊದಲು ಬ್ಲೌಸ್ ಉದ್ದ ತಗೊಳ್ಳಿ. ಬ್ಲೌಸ್ ಉದ್ದ ತಗೊಂಡು ನಂದು 14.5 ಇದೆ. ಸೊ ನಿಮ್ದು ಎಷ್ಟು ಬಂತು ಅಷ್ಟು ನೀವು ಬರ್ಕೊಳ್ಳಿ. ಓಕೆ, ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ನೀವು ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಳುವಾಗ ಈ ರೀತಿ ತಗೊಳ್ಳಿ. ಸೊ ಇದು ನೋಡಿ 14.5 ಇದೆ. 14.5 ಇದ್ದರೆ ನಾನು ಹೊಲಿಯೋಕ್ಕೆ ಅಂತ ಹೇಳಿ 15.5 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೇನೆ. ನೀವು ಸಹ ಅಷ್ಟೇ ತೊಗೊಳ್ಬೇಕು. ಎನಿ ಕಂಡೀಷನ್ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಮತ್ತು ಉದ್ದ ಆದಮೇಲೆ ಬ್ಲೌಸ್ ಎದೆ ಸುತ್ತಳತೆ ನಾವು ಈ ಆರ್ಮೋಲ್ ಇದೆಯಲ್ಲ, ಈ ಆರ್ಮೋಲಿಂದ ಈ ಆರ್ಮೋಲ್ವರೆಗೆ ಕರೆಕ್ಟಾಗಿ ನಾವು ನೋಡ್ಕೊಳ್ಬೇಕು ಎಷ್ಟಿದೆ ಅಂತ. ಮೊದಲು ನೋಡಿ, ಈ ಆರ್ಮೋಲಿಂದ ಈ ಆರ್ಮೋಲ್ವರೆಗೆ ನಂದು 20 ಬರ್ತಾ ಇದೆ. ಓಕೆ, ಅಂದರೆ ಇದು 40 ಸೈಜ್ ಕಟೋರಿ ಬ್ಲೌಸ್ ಇದೆ. ಆಯಿತಾ? ಸೊ ನೋಡಿ, ಇಲ್ಲಿಂದ ಇಲ್ಲಿಗೆ ನಂದು 20 ಬಂತು. ಸೊ ನಾನು 20 ಅಂತ ಬರ್ಕೊಳ್ತೇನೆ. 20 ಅಂದರೆ 20 ನೋಡಿ, ಈ ರೀತಿ 4 ಭಾಗ ಮಾಡಿದಾಗ 40 ಬರುತ್ತೆ. ಸೊ ನೋಡಿ, 40 ಬರುತ್ತೆ. ಇದು 2ನೇ ಭಾಗ, ಇದು 4ನೇ ಭಾಗ. 4ನೇ ಭಾಗ 10 ಇದೆ. ಆಯಿತಾ? ಈ ರೀತಿ ಮೆಜರ್ಮೆಂಟ್ ಮಾಡ್ಕೊಳ್ಬೇಕು ಮೊದಲು ನಾವು. ಈಗ ಎದೆ ಸುತ್ತಳತೆ ಆಯಿತು, ಮತ್ತು ಬ್ಲೌಸ್ ಉದ್ದ ಆಯಿತು. ಆಮೇಲೆ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೋಡಿ, ಈ ರೀತಿ ಶೋಲ್ಡರ್ನ ಇಟ್ಕೊಳ್ಳಿ. ಇಲ್ಲಿ 10.5 ಬಂದಿದೆ. ಆಯಿತಾ? 10.5 ಅಂದರೆ ನಾವು ಶೋಲ್ಡರ್ 5.5 ತಗೊಳ್ಬೇಕು. ಟೋಟಲ್ ಬಂದು 10.5 ಅಂತ 10.5 11.5 ಅಂತ ಬರುತ್ತಲ್ಲ, ಆಗ ನಾವು ಅಳತೆ ತಗೊಳ್ಳುವಾಗ ಅಷ್ಟು ಬಂದಾಗ ನಾವೇನು ಮಾಡ್ಕೊಳ್ಬೇಕು, 5.5ನೇ ತಗೊಳ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಕಡಿಮೆ ತಗೊಳ್ಳಿಕ್ಕಿಲ್ಲ. ಸೊ ಅಷ್ಟು ನೀವು ಕರೆಕ್ಟಾಗಿ ತಗೊಳ್ಳಿ. ನೀಟಾಗಿ ನಿಮ್ಮದು ಕಟೋರಿ ಬ್ಲೌಸ್ ಕರೆಕ್ಟಾಗೇ ಬರುತ್ತೆ. ಸೊ ಇದು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೊಳ್ಳೋ ರೀತಿ ಹೇಳ್ತಾ ಇದ್ದೇನೆ ನಾನು. ಈ ರೀತಿ ಇದು ಬ್ಯಾಕ್ ಸೈಡ್ ಕಟೋರಿಗೂ ಬರುತ್ತೆ, ಮತ್ತು ಫೋರ್ಟಕ್ಸಿಗೂ ಬರುತ್ತೆ, ಮತ್ತು ಬೋಟ್ ನೆಕ್ ಬ್ಲೌಸಿಗೂ ಇದೇ ರೀತಿ ನಾವು ಅಳತೆ ಮಾಡ್ಕೊಳ್ಬೇಕು. ಶೋಲ್ಡರ್ ಮಾತ್ರ ಬೋಟ್ ನೆಕ್ಕಿಗೆ ಚೇಂಜ್ ಬರುತ್ತೆ. ಬಾಕಿ ಎಲ್ಲ ನಾನು ಏನು ಹೇಳ್ತಾ ಇದ್ದೇನೆ ಅದು ಸೇಮ್ ಬರುತ್ತೆ ಎಲ್ಲ ಅಳತೆಗೂ ಸಹ. ಆಯಿತಾ? ಈಗ ಶೋಲ್ಡರ್ ಆಯಿತು, ಉದ್ದ ಆಯ್ತು, ಬ್ಲೌಸ್ ಉದ್ದ ಆಯಿತು, ಬ್ಲೌಸ್ ಅಗಲ ಆಯಿತು. ಈಗ ಆರ್ಮೋಲ್ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಆಯಿತಾ? ಆರ್ಮೋಲ್ ಈ ರೀತಿ ಚೆಕ್ ಮಾಡಿಕೊಂಡು ಇಲ್ಲಿವರೆಗೆ, ಇಲ್ಲಿ ನಮ್ದೇನು ನಾವು ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿವರೆಗೆ ಎಷ್ಟು ಬಂದಿದೆ ಅದು ನೋಡ್ಕೊಳ್ಬೇಕು. ಇಲ್ಲಿ ನೋಡಿ, ನಂದು 6 ಇದೆ. ಸೊ ನಾನು 6 ಇಟ್ಕೊಂಡಿದ್ದೇನೆ. ಆಯಿತಾ? ಇದು ಆರ್ಮೋಲ್ ಉದ್ದ ಆಯಿತು. ಈಗ ಆರ್ಮೋಲ್ ರೌಂಡ್ ಕೂಡ ಚೆಕ್ ಮಾಡ್ಕೊಳ್ಬೇಕು ನೀವು. ಆರ್ಮೋಲ್ ಉದ್ದ 6 ಬಂದಿದೆ. ಅದರದ್ದೇ ಈಗ ಆರ್ಮೋಲ್ ರೌಂಡ್ ಈ ರೀತಿ, ಈ ರೌಂಡ್ ಏನಿದೆ ಅಲ್ಲ, ಈ ರೌಂಡ್ ಸಹ ನಾವು ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನನ್ನ ಆರ್ಮೋಲ್ ರೌಂಡ್ 9.5 ಇದೆ. ಆಯಿತಾ? ಈ ರೀತಿ ನಿಮ್ದು ಎಷ್ಟೇ ಬಂದಿರಲಿ ಅಷ್ಟು ನೀವು ಮೊದಲು ಆರ್ಮೋಲ್ ಉದ್ದ ಹಾಕ್ಕೊಂಡು ರೌಂಡ್ ಹಾಕ್ಕೊಂಡು ಅಷ್ಟು ಬರ್ತಾ ಇದೆ ಇಲ್ಲ ನಿಮ್ಮ ಮೆಜರ್ಮೆಂಟಿಗೆ, ಅದು ರೌಂಡ್ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆಯಿತಾ? ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಯಿತಾ? ಇದು ಇಷ್ಟು ಅಳತೆ ಮಾಡಿಕೊಂಡು ಈಗ ಬ್ಯಾಕ್ ಸೈಡ್ ಇಷ್ಟೇ ಇದೆ. ಬ್ಲೌಸ್ ಉದ್ದ, ಬ್ಲೌಸ್ ಎದೆ ಸುತ್ತಳತೆ, ಮತ್ತು ಶೋಲ್ಡರ್, ಆರ್ಮೋಲ್ ಉದ್ದ, ಆರ್ಮೋಲ್ ಅಗಲ, ಇವಿಷ್ಟಾದಮೇಲೆ ಸೊಂಟ.
ಸೊಂಟ ಎಷ್ಟಿದೆ ಅಂತ ಅದು ಸಹ ಚೆಕ್ ಮಾಡ್ಕೊಳ್ಳಿ. ಎಲ್ಲಿಂದ ಚೆಕ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಹೊಲಿಗೆ ಇದೆ ಅಲ್ಲ, ಸೊ ಈ ಹೊಲಿಗೆಯಿಂದ ಈ ಹೊಲಿಗೆವರೆಗೂ ಎಷ್ಟು ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಯಿತಾ? ಇಲ್ಲಿಂದ ಇಲ್ಲಿ ನೋಡಿಕೊಂಡು ಎಲ್ಲನೂ ನೋಟ್ಸ್ ಮಾಡ್ಕೊಳ್ಳಿ. ನೀವು ಮೊದಲು ಬ್ಲೌಸ್ ಉದ್ದ ಅಗಲ ಸೊಂಟ ಎಲ್ಲ ಬರ್ಕೊಂಡು ಈ ರೀತಿ ನೋಡಿಕೊಂಡು ಕರೆಕ್ಟಾಗಿ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಕಟೋರಿ ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ ನೋಡಿ. ಈಗ ಇದು ಕಟೋರಿ ಇದೆ, ಬ್ಯಾಕ್ ಸೈಡ್ ಅಂತೂ ಎಲ್ಲ ರೆಡಿ ಆಯಿತು. ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡ್ರಿ, ಕರೆಕ್ಟಾಗಿ ಹಾಕಿದ್ರಿ. ನಿಮಗೆ ಪೇಪರ್ ಮೇಲೆ ಹಾಕಕ್ಕೆ ಬರಲ್ಲ ಅಂದರೆ ಯಾರೆಲ್ಲ ನೋಡಿಲ್ಲ, ಹಿಂದೆ ಒಂದು ವಿಡಿಯೋ ಹಾಕಿದ್ದೇನೆ ನಾನು ಪೇಪರ್ ಮೇಲೆ ಯಾವ ರೀತಿ ಹಾಕಬೇಕು ಅಂತ. ಸೊ ನೀವು ಅದೇ ರೀತಿ ಹಾಕಿ ಹೋಗಿ ನೋಡ್ಕೊಂಡು ಬನ್ನಿ, ನೋಡ್ಕೊಂಡು ಬಂದು ಹಾಕಿ. ಇದು ಅಳತೆ ತೊಗೊಳ್ಳೋದು ಹೇಳ್ತಾ ಇದ್ದೇನೆ. ಪೇಪರ್ ಮೇಲೆ ಯಾವ ರೀತಿ ಕಟಿಂಗ್ ಬರುತ್ತೆ ಅಂತ ನಾನು ಮೊದಲೇ ತಿಳಿಸಿಟ್ಟಿದ್ದೇನೆ. ಆಯಿತಾ? ಈಗ ನೋಡಿ ಕಟೋರಿ ಅಳತೆ ಇದು ಐರನ್ ಮಾಡಿದ್ದೇನಂತ ಈ ರೀತಿ ಆಗಿದೆ. ಆಯಿತಾ? ಇಲ್ಲಿ ನೋಡಿ ನನ್ನ ಕಟೋರಿ ಅಳತೆ 6.5 ಇದೆ. 40 ಸೈಜಿಗೆ ನಾನು 6.5 ತೊಗೊಂಡಿದ್ದೇನೆ. ಆಯಿತಾ? ಇದು ಕರೆಕ್ಟಾಗಿ ಅವರಿಗೆ ಪರ್ಫೆಕ್ಟಾಗಿ ಇದೆ ಬ್ಲೌಸು. ಸೊ 6.5 ತೊಗೊಂಡಿದ್ದೇನೆ ನೋಡಿ. ಇದು ನೋಡ್ಕೊಂಡ್ಮೇಲೆ ನಮ್ಮದು ಕೊರಳು ಎಷ್ಟಿದೆ ಅದು ನೋಡ್ಕೊಳ್ಬೇಕು, ಇದು ನೋಡ್ಕೊಳ್ಬೇಕು. ಆಮೇಲೆ ಈ ರೌಂಡ್ ಸಹ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಹಾಕಿರೋ ಅಳತೆಯಲ್ಲಿ ಈ ರೌಂಡ್ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಕಟೋರಿ ಮೆಜರ್ಮೆಂಟ್ ಹಾಕಿ ನೀವು ಈ ರೀತಿ ಇಷ್ಟು ನೀವು ಇದೆಲ್ಲ ನೋಡಿಕೊಂಡು ಆಮೇಲೆ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಪೇಪರ್ ಮೇಲೆ ಹಾಕಿ ಇದು ಈಗ ನಾನು ಏನೇನು ಚೆಕ್ ಮಾಡ್ಕೋಬೇಕು ಅನ್ನಲ್ಲ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಬಟ್ ಆರ್ಮೋಲ್ ರೌಂಡ್ ಯಾವ ರೀತಿ ಹಾಕಬೇಕು ಅಂತ ಹಾಕಿಲ್ಲ. ಅದಕ್ಕೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೇನೆ ಆರ್ಮೋಲ್ ರೌಂಡ್ಗೋಸ್ಕರ. ಬಾಕಿ ಎಲ್ಲ ಏನು ಹೇಳಿದ್ದೇನೆ ಅದು ನಾನು ಹಾಕಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ ನೋಡಿಕೊಂಡು ಹಾಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಅರ್ಥ ಆಯ್ತಾ ಅರ್ಥ ಆಗಿಲ್ಲ ಅಂತ ಹೇಳಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಇದೇ ರೀತಿ ನೀವು ಏನಾದರೂ ಕ್ವಶನ್ ಕೇಳಿದ್ರೆ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೇನೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.